ನಗರದ ಟಿಎಂಎಸ್ ಕಾಲೇಜಿನ ರೋಟರಿ ಸಭಾಂಗಣದಲ್ಲಿ ವಕೀಲರ ದಿನಾಚರಣೆ. ನಗರದ ಟಿಎಂಎಸ್ ಕಾಲೇಜಿನ ರೋಟರಿ ಸಭಾಂಗಣದಲ್ಲಿ ವಕೀಲರ ಸಂಘದಿಂದ ಏರ್ಪಡಿಸಿದ್ದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಸ್ ಭಾನುಮತಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹಿರಿಯ ವಕೀಲರ ಅನುಭವ ಹಾಗೂ ವಾದ ಮಂಡಿಸುವ ಚಾಣಾಕ್ಷತೆಯನ್ನು ಯುವ ವಕೀಲರು ಅನುಸರಿಸಬೇಕು. ಇದರಿಂದ ಕಾಲಕ್ರಮೇಣ ಪರಿಣಿತಿ ಹೊಂದುವ ಮುಖಾಂತರ ನೊಂದವರಿಗೆ ನ್ಯಾಯ ಒದಗಿಸಲು ಸಾಧ್ಯ ಎಂದು ಹೇಳಿದರು. ವಕೀಲರ ದಿನಾಚರಣೆ ಅಂದ್ರೆ ಏನೋ ಒಂದು ಕಾರ್ಯಕ್ರಮವನ್ನು ಸ್ಪೋರ್ಟ್ಸ್ ಮಾಡಲು ಅಷ್ಟೇ ಅಲ್ಲ, ಅದರ ಹಿಂದಿನ ಮಹತ್ವವನ್ನು ನಾವು ತಿಳ್ಕೋಬೇಕು. ಅಂದ್ರೆ ಅವರು ಯಾಕೆ ನಾವು ಅವ್ರನ್ನ ಜನ್ಮದಿನನ ನಾವು ಇಟ್ಕೊಂಡಿದೀವಿ ಅಂತಂದ್ರೆ, ಅವರು ನಡ್ಕೊಂಡು ಬಂದಿರೋ ಪಾಲಿಸಿದ ನಡ್ಕೊಂಡು ಬಂದ ದಾರಿ ಇರ್ಬೋದು ಅಥವಾ ಅವರ ಆದರ್ಶಗಳಿರ್ಬೋದು, ಅವನ್ನೆಲ್ಲ ನಾವು ನೆನೆಸಿದಾಗ ನಾವು ವಕೀಲರಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಡ್ಯೂಟೀಸ್ ಏನು ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ಅವ್ರು ನೀಡಿರೋ ಮಾರ್ಗದರ್ಶನಗಳನ್ನ ನಾವೆಲ್ಲರೂ ಕೂಡ ಪಾಲಿಸಿದ್ರೆ ನಾವು ಈ ಒಂದು ವೃತ್ತಿನಲ್ಲಿ ಒಂದು ಸಾರ್ಥಕತೆ ಮೆರೆದಂಗಾಗುತ್ತೆ ಅಂತ ನಾನು ಅನ್ಕೊಂತೀನಿ. ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಅವರು ಮಾತನಾಡಿ, ಸಮಾಜದಲ್ಲಿ ಶೋಷಣೆ, ದೌರ್ಜನ್ಯಗಳಂತಹ ಸನ್ನಿವೇಶದಲ್ಲಿ ಸಿಲುಕಿರುವ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಮತ್ತು ರಕ್ಷಣೆ ಒದಗಿಸುವುದು ವಕೀಲರ ಕರ್ತವ್ಯವಾಗಬೇಕು. ಆಗ ಮಾತ್ರ ನಾಗರಿಕ ಸಮಾಜದಲ್ಲಿ ವಕೀಲರಿಗೆ ಒಳ್ಳೆಯ ಸ್ಥಾನಮಾನ ದೊರಕಲು ಸಾಧ್ಯ ಎಂದರು. ವಕೀಲರು ಸಮಾಜದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ವಕೀಲರನ್ನದೇ ರಕ್ಷಾ ಕವಚ. ನಾನು ವಿಧಾನ ಪರಿಷತ್ನಲ್ಲಿ ಬಿಲ್ ಬಂದಾಗ, ಅಡ್ವೊಕೇಟ್ ಪ್ರೊಟೆಕ್ಷನ್ ಬಿಲ್ ಬಂದಾಗ ಅನೇಕ ಜನ ಹಿರಿಯರು ಮಾತನಾಡುವಾಗ ವಕೀಲರಿಗೆ ಯಾಕೆ ಪ್ರೊಟೆಕ್ಷನ್ ಬಿಲ್, ಅವ್ರ ವಕೀಲರೇ ರಕ್ಷಾ ಕವಚ ಇದೆ. ಸಮಾಜದಲ್ಲಿ ವಕೀಲರಿಗೆ ಸಿಗ್ತಕ್ಕಂಥ ಗೌರವವನ್ನು ನಾವೆಲ್ಲರೂ ಕೂಡ ಅತ್ಯಂತ ಹತ್ತಿರದಿಂದ ನೋಡಿದ್ದೀವಿ. ಆ ಗೌರವವನ್ನು ನಾವಿನ್ನೂ ಹೆಚ್ಚಿಸ್ಕೊಳ್ಬೇಕಾಗ್ತದೆ. ನಮ್ಮ ಕಾರ್ಯಕ್ಷಮತೆಯಿಂದ, ನಾವು ಮಾಡ್ತಕ್ಕಂಥ ಸಮಾಜಮುಖಿಯಾದ ಕೆಲಸಗಳಿಂದ ವಕೀಲರನ್ನ ಗುರುಸ್ತಕ್ಕಂಥ ಕೆಲಸ ಸಮಾಜ ಅನೇಕ ಬಾರಿ ತುಂಬಾ ಹತ್ತಿರದಿಂದ ನೋಡ್ತದೆ, ನಮಗೆ ಗೊತ್ತಿಲ್ಲೇ ಇರ್ಬೋದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಡಿವಿ ಸುಜೇಂದ್ರ, ನ್ಯಾಯಪೀಠದಲ್ಲಿ ನ್ಯಾಯವಾದಿಗಳು ಹಾಗೂ ವಕೀಲರ ಪರಸ್ಪರ ಸಂಬಂಧ ಹೊಂದಾಣಿಕೆಯಿಂದ ಕೂಡಿರಬೇಕು. ಕ್ಷುಲ್ಲಕ ಕಾರಣಗಳಿಗೆ ಮನಸ್ತಾಪ ಉಂಟಾಗದಂತೆ ಕಕ್ಷಿದಾರರ ಸೇವೆಗೆ ಮುಂದಾದರೆ ಸಮಾಜದಲ್ಲಿ ಉನ್ನತ ಸ್ಥಾನ ದೊರೆಯಲು ಸಾಧ್ಯ ಎಂದರು. ಆ ವೃತ್ತಿ ಹುಟ್ಟಿರದೆ ಕೇಸ್ ನಡೆಸೋದಕ್ಕೆ, ನ್ಯಾಯಾಲಯದಲ್ಲಿ ಕಕ್ಷಿಗಾರರ ಪರ ಹಾಜರಾಗೋದಕ್ಕೆ, ವಾದ ಮಾಡೋದಕ್ಕೆ. ಎಲ್ಲಿ ವಾದವನ್ನ ಮಾಡಬೇಕು, ವಾದ ಮಾಡೋಕ್ಕಾಗಿ ನಮ್ಗೆ ಜಾಗವನ್ನ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ನಿಂತ್ಕೊಂಡು ಪ್ರೇಸ್ ಫಾರ್ ಟೈಮ್ ಮೇ ಬಿ ಅಲೋಡ್, ಇಷ್ಟನ್ನ ಮಾತ್ರ ಹೇಳ್ತಾ ಇದ್ದೀವಿ. ಎಲ್ಲಿ ಮಾತನಾಡಬಾರ್ದು, ವಾದ ಮಾಡಬಾರ್ದು, ಅಲ್ಲಿ ನಾವು ಅನಗತ್ಯವಾಗಿ ವಾದವನ್ನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಆ ಪ್ರಶ್ನೆಯನ್ನ ನಾವೇ ಹಾಕೋಬೇಕಾಗಿದೆ, ನಮಗೆ ಬೇಕಾ ಅಂತ. ಹಾಗಾಗಿ ಇನ್ನೊಂದು ಮಾತನ್ನ ಹೇಳಬೇಕು, ದಯಮಾಡಿ ಎಲ್ಲಿಯವರೆಗೆ ನ್ಯಾಯಾಲಯಕ್ಕೆ, ನ್ಯಾಯಾಧೀಶರಿಗೆ ಗೌರವವನ್ನ ಕೊಡೋದಿಲ್ಲ, ಅಲ್ಲಿಯವರೆಗೆ ಯಾವ ವಕೀಲರಿಗೂ ಸಮಾಜದಲ್ಲಿ ಬೆಲೆ ಇಲ್ಲ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು. ಕಾರ್ಯಕ್ರಮಕ್ಕೂ ಮುನ್ನ ವಕೀಲ ಎಸ್ಎಸ್ ವೆಂಕಟೇಶ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ತದನಂತರ ಕ್ರೀಡಾಕೂಟ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನಂತರ ವಕೀಲ ವೃತ್ತಿಯಲ್ಲಿ ನಿರಂತರ ಸೇವೆ ಸಲ್ಲಿಸಿದ ಎಂ ರಮೇಶ್, ಜಿಎಂ ಜಯಕುಮಾರ್, ಅನಿಲ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು.
ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ಶರಶ್ಚಂದ್ರ, ಕಾರ್ಯದರ್ಶಿ ಅನಿಲ್ ಕುಮಾರ್, ಸಹ ಕಾರ್ಯದರ್ಶಿ ಪ್ರಿಯದರ್ಶಿನಿ, ಖಜಾಂಚಿ ದೀಪಕ್, ನ್ಯಾಯಾಧೀಶರುಗಳಾದ ವಿ ಹನುಮಂತಪ್ಪ, ರಾಘವೇಂದ್ರ ಕುಲಕರ್ಣಿ, ಕೃಷ್ಣ, ದ್ಯಾವಪ್ಪ, ಮಂಜುನಾಥ್, ಹರೀಶ್, ಶ್ರೀಮತಿ ಮಂಜು, ನಂದಿನಿ ಹಾಗೂ ವಕೀಲರ ಕುಟುಂಬದವರು ಉಪಸ್ಥಿತರಿದ್ದರು.